ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಉದ್ರುದ್ರಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ನಾವು ಜೀರಾ ರೈಸನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರುವಂತಹ ರೈಸನ್ನೇ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಜೀರಾ ರೈಸನ್ನು ಬಳಸ್ತಾ ಇಲ್ಲ. ನಮ್ಮ ಮನೆಯಲ್ಲಿ ನಾವೇನು ಊಟಕ್ಕೆ ಬಳಸ್ತೀವೋ ಆ ಒಂದು ರೈಸನ್ನೇ ಬಳಸ್ಕೊಂಡು ನಾನಿಲ್ಲಿ ಜೀರಾ ರೈಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಡಲಿಕ್ಕೆ ನಾನಿಲ್ಲಿ 2 ಗ್ಲಾಸು ನಾವು ಬೆಳೆದಿರ್ತಕ್ಕಂತಹ ರೈಸನ್ನು ತೊಗೊಂಡಿದ್ದೀವಿ. ಸೊ ಇದು ರೈಸ್ ಹೆಸರು ಗೊತ್ತಿಲ್ಲ, ಬಟ್ ಮನೆ ಅಕ್ಕಿ ಅಂತ ಹೇಳ್ತೀವಿ. ಸೊ 2 ಗ್ಲಾಸ್ ಅಕ್ಕಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ 1-2-3 ಬಾರಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಕಂಪ್ಲೀಟಾಗಿ ಸೋದಿಸ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ಅಲ್ಲಿಗೆ ಕರೆಕ್ಟಾಗಿ ಉದುರಾಗಿ ರೈಸ್ ಬರುತ್ತೆ. ಶೈನಿಂಗ್ ಬರಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ ಹಾಕಬೇಕು. 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹಾಗೆ ಕಲ್ಲುಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಮಿಕ್ಸನ್ನು ಕೊಟ್ಕೊಳ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ಕೊಳ್ಳೋಣ. ನೋಡ್ತಾ ಇರ್ಬೋದು. ನಾನಿವಾಗ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ರೈಸನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದು 1 ವಿಷಲ್ ಬರೋಷ್ಟರಲ್ಲಿ ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಂಡು ಜೀರಾ ರೈಸ್ಗೆ ಏನೆಲ್ಲ ಬೇಕು ಎಲ್ಲ ಕೂಡ ರೆಡಿಯಾಗಿದೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀನಿ ಅಂತ ನಾನು ನಿಮಗೆ ಹಾಕಬೇಕಾದ್ರೆ ಹೇಳ್ತೀನಿ. ಜೀರಿಗೆ, ತುಪ್ಪ, ಹಾಗೆ ತುಪ್ಪ ಅಥವಾ ನೀವು ಎಣ್ಣೆನ ಬಳಸ್ಕೋಬೋದು. ಎಣ್ಣೆ ಬಳಸಿದ್ರೆ ಅಷ್ಟು ಫ್ಲೇವರ್ ಬರೋದಿಲ್ಲ. ಸೊ ತುಪ್ಪವನ್ನು ಬಳಸಿದ್ರೇ ಆ ಒಂದು ಫ್ಲೇವರು, ಹಾಗೆ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ರೈಸು ಕೂಡ 1 ವಿಷಲ್ ಬಂದಿದೆ. ನಿಮ್ಗೆ ತೋರಿಸ್ಲಿಕ್ಕಾಗಿದೆ, ಸ್ಕಿಪ್ ಆಗಿದೆ, ಐ ಆಮ್ ವೆರಿ ಸಾರಿ. ಸೊ ಇವಾಗ ನಾನಿಲ್ಲಿ ರೈಸನ್ನು ಬಿಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಉದುರಾಗಿದೆ ಅಂತ, ಅಗಳು ರೀತಿ ತುಂಬ ಚೆನ್ನಾಗಿ ಉದುರಾಗಿ ಬಂದಿದೆ. ಈ ಒಂದು ರೈಸನ್ನು ಬಿಸಿಲೇ ರೋಸ್ಟ್ ಮಾಡಿದ್ರೆ, ಅಂದರೆ ಮಿಕ್ಸ್ ಮಾಡಿದ್ರೆ, ಮಿಶ್ರಣವನ್ನು ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು. ಸೊ ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ ಚಿತ್ರಾನ್ನಕ್ಕೆ ನಾವು ಹೇಗೆ ಕೂಲ್ ಮಾಡ್ತೀವಿ ಆ ರೀತಿಯಾಗಿ ಇದನ್ನು ಕೂಲ್ ಮಾಡ್ಕೊಬೇಕು. ಜೀರಾ ರೈಸ್ ಮಾಡಲಿಕ್ಕೆ ಸೌದೆ ಒಲೆಯನ್ನು ಬಳಸ್ತಾ ಇದ್ದೀನಿ ನಾನು ಇವತ್ತು ಅಂತ ಅಲ್ಲ, 1 ತಿಂಗಳಿಂದನೂ ಸಹ ನಾನು ಸೌದೆ ಒಲೆಯನ್ನು ಬಳಸ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಲ್ಲ ಏನಕ್ಕೆ ಅಂತ ಹೇಳಿ ನಾನು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಟ್ ಈ ಎಲೆಕ್ಟ್ರಿಕ್ ಸೌದೆ ತೊಗೊಂಡಿದ್ದು ತುಂಬಾ ಯೂಸ್ ಆಗ್ತಾಯಿದೆ ಇವಾಗ, ಅದೊಂದು ಖುಷಿ ಇದೆ. ನಾನಿಲ್ಲಿ ಒಂದು ಗೋಬಿ ಬಾಣಲೆಯನ್ನು ಮಾಡಿಕೊಂಡು 1 ಕಪ್ 100 ಗ್ರಾಮಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ, ನಂದಿನಿ ತುಪ್ಪ. ಹಾಗೆ ನಿಮಗೆ ಬೇಕಾಗಷ್ಟು ಗೋಡಂಬಿಯನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾಗುತ್ತೆ, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ತದನಂತರ ನಾನಿಲ್ಲಿ 2 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಖಾರಕ್ಕನುಗುಣವಾಗಿ ಹಸಿಮೆಣಸಿನಕಾಯಿನ ಸೀಳಿ ಒಂದು 30 ಸೆಕೆಂಡ್ಗಳ ಕಾಲ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು 2 ದಪ್ಪ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ಮೆತ್ತಗೆ ಫ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಕೈ ಆಡಿಸ್ಕೊಂಡೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಟ್ಬಿಡಬೇಡಿ, ಯಾಕೆಂದರೆ ಒಂದು ಸೈಡ್ ಫ್ರೈ ಆಗಿರುತ್ತೆ, ಇನ್ನೊಂದು ಸೈಡ್ ಫ್ರೈ ಆಗಿರೋದಿಲ್ಲ, ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ನಿಮಗೆ ಆವಾಗಲೇ ತೋರಿಸ್ದೆ, ಹರಳುಪ್ಪು ಬಳಸಿದ್ದೀನಿ ರೈಸ್ಗೆ. ಈ ಒಗ್ಗರಣೆಗೆ ನಾವು ಪುಡಿ ಉಪ್ಪನ್ನೇ ಬಳಸಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನಿಲ್ಲಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಉದುರಾಗಿದೆ ರೈಸು. ಈ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ವೈಟ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿಯನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ಬಿಟ್ರೆ ತುಂಬ ಅದ್ಭುತವಾಗಿರುತ್ತೆ ಈ ಒಂದು ರೈಸು. ದಾಲ್ ಜೊತೆ, ಹಾಗೆ ಕುರ್ಮಾ ಜೊತೆ, ನಿಮ್ಗೆ ಯಾವ ಜೊತೆನೂ ತಿನ್ಬೋದು. ಬಟ್ ಕುರ್ಮಾ ದಾಲ್ ತುಂಬಾ ಹೆಲ್ತ್ಫುಲ್, ಅಂದರೆ ತುಂಬ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಹೀಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಒಮ್ಮೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಶೈನಿಂಗ್ ಆಗಿದೆ, ಎಷ್ಟು ಕಲರ್ಫುಲ್ ಆಗಿದೆ. ತಿನ್ನಲಿಕ್ಕೂ ಅಷ್ಟೇ ಆ ಗೋಡಂಬಿ ಜೊತೆ ಸೂಪರಾಗಿರುತ್ತೆ, ಆ ಒಂದು ಜೀರಾ ಫ್ಲೇವರ್ ಅಂತಲೇ ಹೇಳ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ. ನಿಮಗೆ ಎಮರ್ಜೆನ್ಸಿ ಬ್ರೇಕ್ಫಾಸ್ಟ್ ಬೇಕು ಅಂದಾಗ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.